ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ಇವತ್ತು ನಾನು ಫಸ್ಟ್ ಟೈಮ್ ರವೆ ಉಂಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ, ಫುಲ್ ವಿಡಿಯೋ ನೋಡಿ, ನನಗೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇವಾಗ ರವೆ ಮತ್ತು ಹಾಲು ಫ್ರೆಂಡ್ಸ್ ಏನೇನು ಬೇಕು ಅಂತ ತೋರಿಸಲ್ಲ, ಅದೇ ಹೋಗ್ತಾ ಹೋಗ್ತಾ ಎಲ್ಲನೂ ಹಾಕ್ತೀನಿ, ಆವಾಗಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಬೌಲ್ ರವೆ ತಗೋತಾ ಇದ್ದೀನಿ. ರವೆ ತಗೊಂಡು ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಂಡು, ಮತ್ತು ಅದೇ ಬೌಲಲ್ಲಿ ಒಂದು ಬೌಲ್ ಹಾಲು ತಗೋತಾ ಇದ್ದೀನಿ. ಹಾಲಕ್ಕೆ ಇನ್ನೂ ಅರ್ಧ ಗ್ಲಾಸ್ ಹಾಲು ಮಡಿಕೊಂಡಿದ್ದೀನಿ, ಮುಂದಕ್ಕೆ ಬೇಕು ಅದು ಅಂತ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಅರ್ಧ ಬೌಲ್ ರವೆ ಹಾಕೋತಾ ಇದ್ದೀನಿ ಅಲ್ಲಿಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫುಲ್ಲು ಗಂಟು ಬರ್ದದ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ಮಿಕ್ಸ್ ಮಾಡಿ ಒಂದು 4 ನಿಮಿಷ 5 ನಿಮಿಷ ಅಷ್ಟುವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಒಂದು 5 ನಿಮಿಷ 10 ನಿಮಿಷ ನೆನೆಗೆ ಬಿಡಬೇಕು. ಮತ್ತು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ನನ್ನ ವಿಡಿಯೋನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾತಾಡಿದ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಕೊಬ್ಬರಿ ಇಲ್ಲ ಅಂತ ಕಾಯಿ ತುರಿ ತಗೊಂಡಿದ್ದೀನಿ. ಇವಾಗ 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ದ್ರಾಕ್ಷಿ ಎರಡನ್ನೂ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಅದು ಹುರಿದಾದ್ಮೇಲೆ ನಾನು ಕಲಸಿಟ್ಕೊಂಡಿದ್ನಲ್ಲ ಹಾಲು ರವೆನ, ಅದನ್ನು ಅರ್ಧ ಗ್ಲಾಸ್ ಲೋಟ ಹಾಲು ಮಡಿಕೊಂಡಿದ್ನಲ್ಲ ಅದು ಹಾಕಿ ಚೆನ್ನಾಗಿ ಅದನ್ನ ಗಂಟು ಬರ್ದಿದ್ದ ರೀತಿ ಚೆನ್ನಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಗಂಟು ಬರ್ದು ಇವಾಗ ನಾನು ಹಾಲು ಮತ್ತು ರವೆ ತಗೊಂಡಿದ್ನಲ್ಲ ಆ ಬೌಲಲ್ಲಿ 1 ಬೌಲ್ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಗಬೇಕು ಅಷ್ಟು ಹಾಕ್ಕೊಳ್ಳಿ, ನಮ್ಗೆ ಅಷ್ಟೇ ಸಾಕು ಅನಿಸ್ತು, ಅದಕ್ಕೆ 1 ಬೌಲ್ ತಗೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಚೆನ್ನಾಗಿ ಕಲಸಿ, ಮತ್ತು ಇವಾಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ, ಮತ್ತು ಇವಾಗ ಕಾಯಿ ತುರಿನೂ ತೊಗೊಂಡು ಅದನ್ನು ಹಾಕ್ಕೋತೀನಿ ಫ್ರೆಂಡ್ಸ್. ಇವಾಗ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಿಕ್ಸ್ ಆಯಿತು. ಇದು ಆರೋಕ್ಕೆ ಬಿಟ್ಟಿದ್ದೀನಿ. ನನಗೆ ಉಂಡೆ ಮಾಡೋಕ್ಕೆ ಬರುತ್ತೆ, ಈ ರೀತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅದಕ್ಕೆ ನೋಡೋಣ ಟ್ರೈ ಮಾಡೋದ ಅಂತ ಮಾಡಿದೆ. ಹಾಲಲ್ಲಾದರೂ ಹಾಲು ತಗೊಂಡಾದರೂ ಉಂಡೆ ಕಟ್ಕೊಳ್ಳಿ, ಮತ್ತು ಎಣ್ಣೆಲಾದರೂ ಉಂಡೆ ಕಟ್ಕೊಳ್ಳಿ. ನಾನು ಮಾತ್ರ ಹಾಲಲ್ಲೇ ತಗೊಂಡು ಉಂಡೆ ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ರವೆ ಉಂಡೆ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ಮತ್ತು ನನ್ನ ಮಗ ನಾನು ಉಂಡೆ ಕಟ್ತೀನಿ ಅಂದ್ಬಿಟ್ಟು ಅವನು ಉಂಡೆ ಕಟ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್. ಉಂಡೆ ಕಟ್ತಾಯಿದ್ದಾನೆ ಅವನು. ಗುಂಡು ಕಟ್ಟು ಅಂದರೆ ಉದ್ದುದ್ದ ಕಟ್ತಾಯಿದ್ದಾನೆ, ಅವನಿಗೆ ಅದೇ ಇಷ್ಟನಂತೆ. ಇವನೇ ಕೇಳೋದು, ಅದು ಮಾಡು ಇದು ಮಾಡು ಅಂತಲೇ ಕೇಳ್ತಾ ಇರ್ತಾನೆ ಯಾವಾಗಲೂ. ಏನಾದರೂ ಹೊಸ ರೆಸಿಪಿ ಮಾಡೋದು ಫ್ರೆಂಡ್ಸ್ ಇವನಿಂದ. ಫ್ರೆಂಡ್ಸ್, ನಾನು ಮಾತಾಡಿದ್ರಲ್ಲಿ ಏನೇ ತಪ್ಪಿದ್ರೂ ಇದು ಮಾಡ್ಕೋಬೇಡಿ. ಮಾತು ಚೆನ್ನಾಗಿ ಆಡಲ್ಲ ಅಂದ್ಬಿಟ್ಟು ಏನು ಇದು ಮಾಡ್ಕೋಬೇಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವಾಗಲೂ ನನ್ನ ವಿಡಿಯೋ ನೋಡ್ತಾನೆ ಇರಿ. ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ಸ್. ಇನ್ನೊಂದು